ನಮಸ್ಕಾರ ಗುರು. ಅಣ್ಣವರು ಅಣ್ಣವರು ಅಂದ ಕೂಡಲೇ ನಮ್ಮ ತಲೆಗೆಲ್ಲ ಫಸ್ಟ್ ಬರೋದೇ ಡಾಕ್ಟರ್ ರಾಜ್ಕುಮಾರ್ ಆಗಲಿ, ಡಾಕ್ಟರ್ ಶಿವರಾಜ್ಕುಮಾರ್ ಆಗಲಿ, ನಮ್ಮ ನಿಮ್ಮ ಪ್ರೀತಿಯ ಅಪ್ಪು ಬಾಸ್ ಅವರಾಗಲಿ, ಸುದೀಪ್ ಸರು, ದರ್ಶನ್ ಸರು, ಯಾರಾದರೂ ಆಗಲಿ, ಎಕ್ಸಾಂಪಲ್ ತುಂಬ ಜನ ಇದ್ದಾರೆ. ಇವ್ರನ್ನೆಲ್ಲ ನಾವು ಇವರೇ ಹೀರೋ ಅಂತ ನಾವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಂಗಿರ್ಬೇಕಾದ್ರೆ ಸಡನ್ನಾಗಿ ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯಿಂದ ಷಣ್ಮುಖ ರಾಜ್ಕುಮಾರ್ ಅಂತ ಹೇಳಿ ಒಬ್ರು ಬರ್ತಾರೆ ಫಿಲಮ್ಗೆ. ಹಂಗೆ ಬಂದಾಗ ಕೆಲವೊಬ್ರು ಕಮೆಂಟಲ್ಲಿ ನೆನ್ನೆಯಿಂದ ಫೇಸ್ಬುಕ್ಕು, ಯೂಟ್ಯೂಬು ಅಥವಾ ರೀಲ್ಸು ಇದೆಲ್ಲದ್ರಲ್ಲೂ, ಎಲ್ಲದರಲ್ಲೂ ಅವ್ರ ಫೋಟೋನೇ ಹರಿದಾಡ್ತಾ ಇದೆ. ಅದಕ್ಕೆ ಸ್ವಲ್ಪ ಮಾತಾಡಬೇಕು ಅಂದ್ಕೊಂಡೆ. ಅವ್ರು ಇವಾಗ ಹೊಸ್ದಾಗಿ ಏನು ಬರ್ತಾರೆ, ಅವ್ರು ಬಂದ ತಕ್ಷಣ ಅವ್ನ ಮೂಗು ನೋಡು, ಅವ್ನ ಬಾಯಿ ನೋಡು, ಅವ್ನ ಹೊಟ್ಟೆ ನೋಡು ಹೆಂಗಿದೆ, ಇವನೆಲ್ಲ ಹೀರೋನ ಅಂತ ಹೇಳ್ತೀವಿ. ಸುಮಾರು ಜನ ಕಾಮೆಂಟ್ ಮಾಡ್ಬಿಟ್ಟವ್ರೆ. ಓಕೆ, ಎಕ್ಸಾಂಪಲ್ ಹಿಂಗೆ ತಗೊಳ್ಳೋಣ. ತೇಜ್ ಆರ್ ಅಂತ ಹೇಳಿ ಒಬ್ರು ಬಂದರು. ತೇಜ್ ಆರ್ ಇವ್ರು ಯಾರು ಅಂತಂದರೆ ಮೇಘನಾ ರಾಜ್ ಅವರ ಅಣ್ಣ. ಮೇಘನಾ ರಾಜ್ ಯಾರು ಅಂತ ಕೇಳಬೇಡಿ. ಮೇಘನಾ ರಾಜ್ ಯಾರು ಅಂದರೆ ಚಿರಂಜೀವಿ ಸರ್ಜಾ ಅವ್ರ ವೈಫು. ಓಕೆನಾ? ಅವರು ರಾಮಾಚಾರಿ 2.0 ಅಂತ ಮಾಡಿದ್ರು. ಮೂವಿ ಸೂಪರ್ ಆಗಿತ್ತು, ನೋಡಿದೆ ನಾನು. ಆಮೇಲೆ ರಿವೈಂಡ್ ಅಂತ ಹೇಳಿ ಒಂದು ಮೂವಿ ಮಾಡಿದ್ರು, ಅದು ಸೂಪರ್ ಆಗಿತ್ತು, ಅದು ನೋಡಿದೆ ನಾನು. ನೆಕ್ಸ್ಟ್ ಈಗ ಡ್ಯೂಡ್ ಅಂತ ಹೇಳಿ ಒಂದು ಮೂವಿ ಮಾಡ್ತಾ ಇದ್ದಾರೆ, ಅದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಆ ಮೂವೀಸ್ ಎಲ್ಲ ಅಷ್ಟಕ್ಕಷ್ಟೇ ಜಾಸ್ತಿ ಓಡಲಿಲ್ಲ. ಯಾಕೆ ಅಂತಂದರೆ ಈ ತೇಜ್ ಆರನ್ ಅವರು ಹೊಸ್ದಾಗಿ ಫಿಲಮ್ ಇಂಡಸ್ಟ್ರಿಗೆ ಬಂದಿದ್ದು ಅಂತ ಹೇಳಿ ಫಿಲಮ್ ಅಷ್ಟೊಂದು ಓಡಲಿಲ್ಲ. ನಾವು ಆದರೆ ಮೂವೀಸ್ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು ನೋಡೋಕ್ಕೆ. ಈಗ ನಾವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಲ್ವ, ಹೀರೋಸ್ ಇವರೇ ಹೀರೋಸು, ಇವ್ರ ಮೂವಿನೇ ಸಕ್ಕದಾಗಿರುತ್ತೆ, ಇವ್ರ ಮೂವಿ ಚೆನ್ನಾಗಿ ಓಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಅವ್ರ ಮೂವಿ ಚೆನ್ನಾಗಿರುತ್ತೆ, ಅವ್ರ ಮೂವಿನೂ ಚೆನ್ನಾಗಿರುತ್ತೆ. ಒಂದೊಂದು ಸರಿ ಅವ್ರ ಮೂವಿನೂ ಸ್ವಲ್ಪ ಆವ್ರೇಜ್ ಆಗಿ ಓಡುತ್ತೆ, ಅವ್ರ ಮೂವಿನೂ ಆವ್ರೇಜ್ ಆಗಿ ಓಡುತ್ತೆ. ಬಟ್ ಇವ್ರ ಕಡೆ ಬಂದಾಗ ಹೊಸ್ದಾಗಿ ಬರೋವ್ರ ಕಡೆ ಬಂದಾಗ ನಾವು ಯಾಕೆ ಅವ್ರನ್ನ ನೋಡ್ಬಿಟ್ಟು ಅವ್ರನ್ನ ಹೀಯಾಡ್ಸೋದಿರಲಿ, ಏನಾದರೂ ಆಗಿರಲಿ, ಲೈಕ್ ಅವ್ನ ಮೂಗು ನೋಡು, ಬಾಯಿ ನೋಡು ಅಂತೆಲ್ಲ ಹೇಳೋ ಬದಲಿಗೆ ನಾವು ಫಿಲಮ್ದು ಸ್ಟೋರಿ ನೋಡಬೇಕು. ಆ ಫಿಲಮಲ್ಲಿ ಅವ್ರು ಹೆಂಗೆ ಹ್ಯಾಕ್ಟ್ ಮಾಡಿದ್ದಾರೆ, ಆ ಮೂವಿಗೆ ಅವರು ಆ್ಯಕ್ಟ್ ಆಗಿದ್ದಾರಾ, ಅದೆಲ್ಲ ನೋಡಬೇಕಾಗುತ್ತೆ. ಹಂಗೆ ನೋಡಿದ್ರೆ ನಮಗೆ ಮೇ ಬಿ ಅವರು ಇಷ್ಟ ಆಗ್ಬೋದು ಫ್ಯೂಚರಲ್ಲಿ. ಇನ್ನೊಂದು 2-3 ಮೂವೀಸ್ ಹೋದ್ಮೇಲೆ ಅವರು ಮಾಡೋ ಮೂವೀಸು, ಅವರು ಮಾಡ್ತಕ್ಕಂಥ ಆ್ಯಕ್ಟಿಂಗ್ ಎಲ್ಲ ನೋಡಿದಾಗ ನಮ್ಗೆ ತುಂಬ ಇಷ್ಟ ಆಗ್ಬೋದು ಅಲ್ವಾ. ಸೊ ಅವ್ರ ಬಗ್ಗೆ ಎಲ್ಲ ಮಾತಾಡೋ ಬದಲಿಗೆ ಈ ಮೂವೀಸು, ಆ ಸ್ಟೋರಿ, ಅವ್ರ ಆ್ಯಕ್ಟಿಂಗ್ ಎಲ್ಲ ನೋಡ್ಕೊಂಡ್ರೆ ನಮಗೆ ಇಷ್ಟ ಆಗಬಹುದು. ಅದು ಆ ಮೂವೀಸಿಗೆ ತಕ್ಕಂಥ ಆ್ಯಕ್ಟಿಂಗ್ ಅವ್ರು ಕೊಟ್ಟರೆ ಖಂಡಿತ ಅವ್ರಿಗೂ ಒಂದು ಒಳ್ಳೆ ಫ್ಯಾನ್ ಬೇಸ್ ಬರುತ್ತೆ. ಇದು ನಾನು ಯಾರಿಗೂ ಸಪೋರ್ಟು ಮಾಡ್ತಿಲ್ಲ ಅಥವಾ ಯಾರಿಗೂ ನಾನು ಬೈಯೋದು ಆ ಥರ ಏನೂ ಮಾಡಿಲ್ಲ. ನಾನು ಜಸ್ಟ್ ನನ್ನ ಮನಸ್ಸಿಗೆ ಏನು ಅನ್ನಿಸ್ತೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಆಯ್ತು, ಸರಿನೋ ತಪ್ಪು ನನಗೆ ಗೊತ್ತಿಲ್ಲ. ಬಟ್ ಆ ಮೂವಿ ನೋಡಿ, ಲೈಕ್ ಈಗ ಹೊಸ್ದಾಗಿ ಯಾರು ಷಣ್ಮುಖ ಅವ್ರು ಬಂದರು, ಅವ್ರ ಮೂವೀಸ್ ನೋಡಿ ಚೆನ್ನಾಗಿದ್ದರೆ ಅವ್ರನ್ನೂ ಇಷ್ಟಪಡಿ. ಇವಾಗ ಯಾರಿಗೊತ್ತು, ಹೂನೋಸ್ ಶಿವರಾಜ್ಕುಮಾರ್ ಆಗಲಿ ಅಥವಾ ನಮ್ಮ ಅಪ್ಪು ಬಾಸ್ ಆಗಲಿ, ಅವ್ರ ಥರನೇ ಯುವ ಬಂದಿದ್ರು. ಅವ್ರು ಬಂದಾಗ ಏನು ಮಾತಾಡಿಲ್ಲ. ಯಾಕಂದರೆ ಅವ್ರ ಫೇಸ್ ಕಟ್ ಆ ಥರ ಇತ್ತು, ಮೇ ಬಿ ಆ್ಯಪ್ಟ್ ಆಗೋ ಥರ ಇತ್ತು ಮೂವೀಸ್ಗೆ. ಅದಕ್ಕೆ ಎಲ್ಲರೂ ಸುಮ್ಮನಾಗಿದ್ರು. ಇವ್ರ ಫೇಸ್ ಒಂದು ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ, ಇನ್ನೇನು ಜಾಸ್ತಿ ಏನಿಲ್ಲ. ಇನ್ನು ಇವ್ರು ತಗೊಳ್ತಕ್ಕಂಥ ಮೂವೀಸ್ ಎಲ್ಲ ನೋಡಿದ್ರೆ ಫ್ಯೂಚರಲ್ಲಿ ಮೇ ಬಿ ಇಷ್ಟ ಆಗುತ್ತೆ. ಸೊ ಹೊಸ್ದಾಗಿ ಯಾರು ಬರ್ತಾರೆ, ಹೊಸ ಪ್ರತಿಭೆಗಳು ಯಾರು ಬರ್ತಾರೆ, ಅವ್ರನ್ನ ಸ್ವಲ್ಪ ಬೆಳೆಸಿದಾಗ ನಮಗೆ ಹೊಸ ಪ್ರತಿಭೆಗಳು ಸಿಗ್ತಾ ಇರ್ತಾರೆ. ಇದು ನಾನು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ. ಇದು ಜಸ್ಟ್ ನನ್ನ ಮನಸ್ಸಲ್ಲಿ ಏನು ಅನ್ನಿಸ್ತು ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದೆ. ತಪ್ಪಿದ್ರೆ ಕ್ಷಮಿಸಿ, ಸಾರಿ.